ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ದಿನಗಣನೆ ಈಗ ಆರಂಭ ಆಗ್ಬಿಟ್ಟಿದೆ. ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ವರಿಷ್ಠರ ಬುಲಾವ್ಗೆ ವೇಟ್ ಮಾಡ್ತಾ ಇದ್ದಾರೆ ಸಿಎಂ ಡಿಸಿಎಂ. ಇಲ್ಲಿಂದ ಅವ್ರು ಹೋಗ್ಬೇಕು ಅಂದ್ರೆ ವರಿಷ್ಠರಿಂದ ಬನ್ನಿ ಅಂತ ಹೇಳಿ ಸಂದೇಶ ಬರಬೇಕಲ್ಲ. ರಾಜ್ಯ ಸಚಿವ ಸಂಪುಟ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೇನು ದಿನಗಣನೆ ಆರಂಭ ಆಗ್ಬಿಟ್ಟಿದೆ. ದೆಹಲಿಗೆ ತೆರಳೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಯಾರ್ಯಾರು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆಗಳು ನಡೆದಿದೆ. ಆದರೆ ವರಿಷ್ಠರಿಂದ ಮೆಸೇಜ್ ಬರಬೇಕಷ್ಟೇ ವೆಯ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಒಂದು ಕಡೆ ಸಿಎಂ ವೆಯ್ಟ್ ಮಾಡ್ತಾ ಇದ್ದಾರೆ, ಡಿಸಿಎಂ ವೆಯ್ಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ. ವರಿಷ್ಠರ ಬುಲಾವ್ಗಾಗಿ ಎದುರು ನೋಡ್ತಾ ಇದ್ದಾರೆ ನಾಯಕರು. ಇವತ್ತು ಸಂಜೆಯೊಳಗೆ ವರಿಷ್ಠರಿಂದ ಬುಲಾವ್ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಬುಲಾವ್ ಬಂದರೆ ಇಂದು ಅಥವಾ ನಾಳೆಯೇ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾರೆ ರಾಜ್ಯದ ಉಭಯ ನಾಯಕರು. ಅದರಲ್ಲೂ ಕೂಡ ಗಮನಿಸೋದಾದರೆ ಬಹಳಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಬಹಳಷ್ಟು ಜನ ಶಾಸಕರಿದ್ದಾರೆ, ಹಿರಿಯರಿದ್ದಾರೆ. ಜಿಲ್ಲಾವಾರು ನಮಗೆ ಸಿಗಬಹುದು, ಸಮುದಾಯವಾರು ನಮಗೆ ಸಿಗಬಹುದು. ಜೊತೆಗೆ ಅಲ್ಪಸಂಖ್ಯಾತರಲ್ಲಿ ಯಾರಿಗೆ ಸಚಿವ ಪಟ್ಟ ಒಲಿಯುತ್ತೆ ಅನ್ನುವಂಥ ಬಹುತೇಕ ಕುತೂಹಲ ಇದೆ. ಬಹಳಷ್ಟು ಮನವಿಗಳಾಯಿತು, ಒತ್ತಡಗಳಾಯಿತು, ಒತ್ತಾಯಗಳಾಯಿತು. ಈಗಾಗಲೇ ಚಟುವಟಿಕೆ ಗರಿಗೆದ್ರು ಬಿಟ್ಟಿದೆ, ರಾಜಕೀಯ ಚಟುವಟಿಕೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದರು. ಅವರು ಮರಳಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು, ಮರಳಿ ಬಂದಿದ್ದಾರೆ. ಈಗ ಬಹು ನಿರೀಕ್ಷಿತ ರಾಜ್ಯದ ಸಂಪುಟ ವಿಸ್ತರಣೆಯ 2ನೇ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೆ, ಯಾರ ಹೆಸರಿರಬಹುದು ಅಂತ ಅಂದಾಜು ಕೂಡ ಮಾಡೋದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಒತ್ತಡಗಳಿದೆ. ಈ ಪಟ್ಟಿ ರಿಲೀಸ್ ಆದಮೇಲೆ ಅಸಮಾಧಾನ ಸ್ಫೋಟವಾಗುತ್ತೆ ಕಾಂಗ್ರೆಸ್ನಲ್ಲಿ. ಉಳಿದಿರೋದಿನ್ನು 2 ವರ್ಷ, ಅದರಲ್ಲಿ 2 ತಿಂಗಳು ಇದರಲ್ಲೇ ಕಳೆದೋಯ್ತು. SIR ಬೇರೆ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು. ಅದೊಂದು ದೊಡ್ಡ ತಲೆನೋವಾಗಿತ್ತು. ಆಯಿತು, ಏನೇನಾಗುತ್ತೋ ಆಗಲಿ, ಬಟ್ ನಮಗೆ ಸಿಗುತ್ತಾ? ಅಟ್ಲೀಸ್ಟ್ ನಾವು ಈಗಲಾದರೂ ಸಚಿವರಾಗ್ತೀವಾ? ಹಿರಿತನದ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ, ರಾಜಕೀಯ ಅನುಭವದಲ್ಲಿ ಕೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ನಿಯತ್ತಾಗಿ ದುಡ್ದವರು ಕೇಳ್ತಾ ಇದ್ದಾರೆ. ಹೊಸಬ್ರಿಗೆ ಅವಕಾಶ ನಮಗೂ ಬೇಕು ಅಂತ ಕೇಳಿದವರಿದ್ದಾರೆ. ಒತ್ತಡಗಳನ್ನು ಹಾಕಿದವರಿದ್ದಾರೆ. DKಶಿ ಕಡೆಯವರಿದ್ದಾರೆ, CM ಆಪ್ತರಿದ್ದಾರೆ. ಯಾರಿಗೆ ಸಿಗಬಹುದು ಅನ್ನುವಂಥ ಕುತೂಹಲ ಇದೆ.